ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಲಿ ಇನ್ನೂ ಕೆಲವೊಂದು ಸ್ಟಾಕನ್ನು ನೋಡೋಣ. ಓಕೆ, ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅಂತ, ಶಾರ್ಟ್ ಟರ್ಮಲ್ಲಿ ಏನು ಟಾರ್ಗೆಟನ್ನು ಕೊಡ್ಬೋದು ಅಂತ. ಸೊ ಇನ್ಫಾರ್ಮೇಷನ್ ಇಲ್ಲಿ ಶೇರ್ ಮಾಡ್ತಾ ಇರೋದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ. ಸೊ ಬೈಯಿಂಗ್ ರಿಕಮೆಂಡೇಶನ್ ಅಲ್ಲ. ನೀವು ಬೈ ಮಾಡಬೇಕಾದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕೇಳಿಬಿಟ್ಟು ನೀವು ಸ್ಟಾಕನ್ನು ಬೈ ಮಾಡ್ಬೋದು. ಹಾಗೆ ನೀವು ನಮ್ಮ ಪ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಇಲ್ಲಿ ನಾನು ಬೈ ಮಾಡಿರೋ ಶೇರನ್ನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಅನಾಲಿಸಿಸನ್ನು ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನಮ್ಮ ಸ್ಟೂಡೆಂಟ್ ಒಬ್ಬರು ಸ್ಟಾಕನ್ನು ಯಾವ ರೀತಿ ಬೈ ಮಾಡಿದ್ರು, ಅವರ ಪೋರ್ಟ್ಫೋಲಿಯೋ ಹೇಗಿದೆ. ಆಲ್ರೆಡಿ ಇವಾಗ 52% ರಿಟರ್ನ್ ಕೊಡ್ತಾ ಇದೆ. ಸೊ ಅದೇ ರೀತಿ ಇನ್ನೊಬ್ಬರು ಬೈ ಮಾಡಿದ್ರು. ಸೊ ಅದು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಅರೌಂಡ್ 68% ರಿಟರ್ನ್ ಕೊಡ್ತಾ ಇದೆ. ಸೊ ನೀವು ಕೂಡ ಈ ರೀತಿ ಅನಾಲಿಸಿಸ್ ಮಾಡಬೇಕು ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ನೀವು ಈ ಚಾನಲನ್ನು ಜಾಯ್ನ್ ಆಗ್ಬೋದು. ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತು ಬಂದುಬಿಟ್ಟು ನಾವು ಶೇರ್ ನೋಡೋಣ. ದ ಫಸ್ಟ್ ಶೇರ್ ಬಂದುಬಿಟ್ಟು ಎಂಜಿನಿಯರ್ಸ್ ಇಂಡಿಯಾ ಅಂತ. ಸೊ ನನಗೆ ಈ ಇಂಜಿನಿಯರ್ಸ್ ಇಂಡಿಯಾದಲ್ಲಿ ನನಗೆ ಒಂದು ರೀಸೆಂಟಾಗಿ ನೋಡಿದ್ರೆ ವಾಲ್ಯೂಮ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಫ್ರೆಶ್ ಹೈ ಕೂಡ ಬ್ರೇಕ್ಔಟ್ ಮಾಡ್ತಾ ಇದೆ. ಈ ಹೈಯನ್ನು ಬ್ರೇಕ್ಔಟ್ ಮಾಡ್ತಾ ಇದೆ, ಪ್ಲಸ್ ಈ ಹೈಯನ್ನು ಕೂಡ ಬ್ರೇಕ್ಔಟ್ ಮಾಡಿದೆ. ಸೊ ನನಗೆ ಇಲ್ಲಿಂದ ಒಂದು ಚೆನ್ನಾಗಿ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಮೂವ್ ಬಂದರೆ ನನಗೆ ಆರಾಮಾಗಿ ಇಲ್ಲಿಂದ ಒಂದು 10-20% ರಿಟರ್ನ್ ಕೊಡೋ ಚಾನ್ಸಸ್ ಇದೆ. ಸೊ ನಾನು ಫಿಬೋನಸಿ ಹಾಕಿ ನೋಡೋದಾದರೆ ಇಲ್ಲಿ ಸೊ ನನಗೆ ಅಟ್ಲೀಸ್ಟ್ ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 337 ಬರುತ್ತೆ. ಸೊ ಇದಾದಮೇಲೆ ನನಗೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 410 ಬರುತ್ತೆ. ಸೊ ಈ ಟಾರ್ಗೆಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಸ್ಟಾಕಿಂದ. ಸೊ ನೀವು ಕೂಡ ನೋಡ್ಬೋದು, ಇಲ್ಲಿ ವಾಲ್ಯೂಮ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ, ಮೋಸ್ಟ್ ರೀಸೆಂಟ್ ವಾಲ್ಯೂಮು. ಆಮೇಲೆ ನಿಮಗೆ ಕ್ಯಾಂಡಲ್ ಕೂಡ ನೋಡ್ಬೋದು, ಇದು ಬುಲ್ಲಿಶ್ ಕ್ಯಾಂಡಲ್ ಥರನೇ ಇದೆ. ವಿಕ್ ಕೂಡ ಕಡಿಮೆ ಇದೆ. ಸೊ ಸಪೋಸ್ ಈ ಏನು ಲೈನ್ ಡ್ರಾ ಮಾಡಿದ್ದೀನಲ್ಲ 290 ಮೇಲೆ ಏನಾದರೂ ನಾಳೆ ಸಸ್ಟೈನ್ ಆದರೆ ಇಮಿಡಿಯೇಟ್ ಟಾರ್ಗೆಟ್ ಬಂದ್ಬಿಟ್ಟು 337 ಬರ್ಬೋದು. ಅದು ಬ್ರೇಕ್ ಆಯಿತು ಅಂದರೆ 413 ಹೋಗ್ಬೋದು. ನೋಡಿ, ಇವಾಗ ನೀವು ಬೇಕು ಅಂದರೆ ಇದನ್ನು ಏನು ಮಾಡಿ, ಚಾರ್ಟನ್ನು ಡೈಲಿ ಟೈಮ್ ಫ್ರೇಮಲ್ಲಿ ಇದೆಯಲ್ವಾ, ಸೊ ಇದನ್ನು ವೀಕ್ಲಿಯಲ್ಲೇ ಹಾಕೊಂಡ್ಬಿಟ್ಟು ನೋಡಿ, ವೀಕ್ಲಿಯಲ್ಲಿ ಯಾವ ರೀತಿ ಚಾರ್ಟ್ ಕಾಣಿಸ್ತಾ ಇದೆ ಅಂತ. ಸೊ ವೀಕ್ಲಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾನು ಇದನ್ನು ಮಂತ್ಲಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಮಂತ್ಲಿ ಚಾರ್ಟಲ್ಲಿ ಈ ರೀತಿ ಇದೆ ಇದು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿಂದ ಒಂದು ಚೆನ್ನಾಗಿ ಮೂವ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂಥರ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗಿದೆ ಇಲ್ಲಿ. ಆಮೇಲೆ ಇದು ಏನಾಗ್ತಾ ಇದೆ ಅಂದರೆ, ಇವಾಗ ಸದ್ಯಕ್ಕೆ ಬ್ರೇಕ್ಔಟ್ ಆಗಿರೋದು 2010 ಏನು ಹೈ ಕ್ರಿಯೇಟ್ ಮಾಡಿತ್ತಲ್ವ, ಆ ಹೈಯನ್ನು ಈ ಸರಿ ಬ್ರೇಕ್ಔಟ್ ಮಾಡಿದೆ. ಸೊ ಇಲ್ಲಿಂದ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇದೆ. ಈ ಸ್ಟಾಕನ್ನು ನೀವು ರಡಾರಲ್ಲಿ ಇಟ್ಕೊಳ್ಳಿ. ಸ್ಟಾಕ್ ಬಂದ್ಬಿಟ್ಟು ಇಂಜಿನಿಯರ್ಸ್ ಇಂಡಿಯಾ. ಸೊ ಚೆನ್ನಾಗಿ ಸ್ಟಡಿ ಮಾಡಿ, ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮ್ಯಾಚ್ ಆಗ್ತಾ ಇದ್ರೆ ಖಂಡಿತ ಈ ಸ್ಟಾಕನ್ನು ಸ್ಟಡಿ ಮಾಡ್ಬೋದು. ಸೊ ಇವಾಗ ನಾವು ಬಂದ್ಬಿಟ್ಟು ಇದರ ಫಂಡಮೆಂಟಲ್ಸ್ ಚೂರು ನೋಡೋಣ. ಸೊ ಸ್ಟಾಕ್ ಬಂದ್ಬಿಟ್ಟು ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್. ಸೊ ನೋಡಿದರೆ 4 ಸ್ಟಾರ್ ಸ್ಟಾಕ್ ಇದೆ. ಸೊ ಈ ವೆಬ್ಸೈಟಲ್ಲಿ ನೀವು ಸ್ಟಾಕನ್ನು ಫಿಲ್ಟರ್ ಮಾಡ್ಬೋದು. ಸೊ ನಾನು ಪರ್ಸ್ನಲಿ ಟಿಕ್ಕರ್ ಪಿನಾಲಜಿ ಅಂತ ಯೂಸ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರೇಟಿಂಗ್ಸ್ ಇದೆ 1 2 3 4 5 ಸೊ 5 ಇದ್ದರೆ ಔಟ್ಸ್ಟ್ಯಾಂಡಿಂಗು. 4 ಇದ್ದರೆ ಮಿಡ್ಡು. ಆಮೇಲೆ 3 ಇದ್ದರೆ ಗುಡ್ ಸ್ಟಾಕು. ಆಮೇಲೆ 2 ಇದ್ದರೆ ಅದಕ್ಕಿಂತನೂ ಕಡಿಮೆ. 1 ಇದ್ದರೆ ತುಂಬ ಚೆನ್ನಾಗಿರೋ ಸ್ಟಾಕ್ ಅಂತ ಅನ್ನೋ ಆಗಿಲ್ಲ. ಸೊ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 16,000 ಇದೆ. ಸೊ ನಂಬರ್ ಆಫ್ ಶೇರ್ಸ್ ಬಂದ್ಬಿಟ್ಟು 56 ಕೋಟಿ ಶೇರ್ಸ್ ಇದೆ. ಫೀ ಬಂದ್ಬಿಟ್ಟು 45 ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಫೀ. ಆಮೇಲೆ ನೋಡ್ಬಿಟ್ಟು ಡಿವಿಡೆಂಡ್ ಕೂಡ ಕೊಡ್ತಾ ಇದೆ ಕಂಪನಿ. ಪ್ರೊಮೋಟರ್ ಹೋಲ್ಡಿಂಗು ಚೆನ್ನಾಗಿದ್ದಾರೆ. ಡೆಪ್ತ್ ಏನೂ ಇಲ್ಲ. ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, ಬಟ್ ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಆಗಿದೆ. ROE ಚೆನ್ನಾಗಿದೆ, ROC ಕೂಡ ಚೆನ್ನಾಗಿದೆ. ಕ್ಯಾಶ್ ಕೂಡ ಇದೆ ರಿಸರ್ವು. ಸೊ ಕಂಪನಿ ಓವರಾಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಕೆಳಗಡೆ ಬಂದರೆ ನಮ್ಮ ಪಿಯರ್ ಕಾಂಪಿಟೇಟರ್ಸು ಇದೇ ರೀತಿ ಇರೋರು. ನೋಡಿ, ರೈಟ್ಸ್ ಇದ್ದಾರೆ, MTAR ಟೆಕ್ನಾಲಜಿ ಇದ್ದಾರೆ. ಸೊ ಐನಾಕ್ಸ್ ಗ್ರೀನ್ ಇದೆ. ಸೊ ಇದು ಒಂಥರ ರೈಲ್ವೆ ಸೆಕ್ಟ್ರಲ್ಲೂ ಇದೆ. ಒಂಥರ ಗ್ರೀನ್ ಎನರ್ಜಿ ಸೆಕ್ಟ್ರಲ್ಲೂ ಇದೆ. ಸೊ ನೋಡ್ಬೋದು ಇಲ್ಲಿ ನೀವು ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತು, ROE ROC ಯಾವ ರೀತಿ ಇದೆ ಅಂತ. ಸೊ 5 ಇಯರ್ಸ್ ನೋಡಿದ್ರೆ 18 ಇದೆ. ಸೊ 1 ಇಯರ್ ನೋಡಿದರೆ
14 ಇದೆ. ಸೊ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, ಬಟ್ ಪ್ರಾಫಿಟ್ ಗ್ರೋತ್ ಅಷ್ಟೊಂದು ಹೇಳ್ಕೊಳ್ಳೋ ಆಗಿಲ್ಲ. ಓಕೆ, 5 ಇಯರಿಂದ ನೆಗೆಟಿವ್ ಅಲ್ಲೇ ಇದೆ. ಓಕೆ, ಆರ್ ಒ ಇ ಚೆನ್ನಾಗಿದೆ, 5 ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಆರ್ ಒ ಇದೆ. ಸೊ ಅದೇ ರೀತಿ ನೀವು ಆರ್ ಒ ಸಿ ಕೂಡ 5 ಇಯರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇದೆ. ಸೊ ಚೆನ್ನಾಗಿದೆ. ಡೆಪ್ ಟು ಇಕ್ವಿಟಿ 0 ಇದೆ, ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ಓಕೆ, ಸೊ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದರೆ ಇಲ್ಲಿ ನೋಡಿ, ಪ್ರಮೋಟರ್ಸ್ ಇದ್ದಾರೆ 51, ಪಬ್ಲಿಕ್ ಇದ್ದಾರೆ 28, ಆಮೇಲೆ ಡಿ ಐಸ್ ಇದ್ದಾರೆ 13, ಆಮೇಲೆ ಎಫ್ ಐಸ್ ಕೂಡ ಇದ್ದಾರೆ. ಸೊ ಯಾವಾಗ ನಾವು ಎಫ್ ಐಸು ಅರೌಂಡ್ 15ಗಿಂತ ಮೇಲ್ಗಡೆ ಇದ್ದಾರೆ ಅಂದರೆ ಎಫ್ ಐಸು ಡಿ ಐಸು ಒಂದು ಒಳ್ಳೆ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನೋಡ್ಬೋದು ನೀವು ಸ್ಟ್ರೆಂತು ಆ್ಯಂಡ್ ಲಿಮಿಟೇಷನ್ಸು. ಓಕೆ, ಸ್ಟ್ರೆಂತ್ ಕೂಡ ಇದೆ, ಲಿಮಿಟೇಷನ್ಸ್ ಕೂಡ ಇದೆ. ಹಾಗೆ ಕೂಡ ಇಲ್ಲಿ ನೋಡ್ಬೋದು ನೀವು ಕ್ವಾರ್ಟರ್ಲಿ ರಿಸಲ್ಟ್ಸು. ಓಕೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನು ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಸದ್ಯಕ್ಕೆ ನೋಡಿದರೆ ಒಂಚೂರು ಡಿಕ್ಲೈನ್ ಇದೆ. ಓಕೆ, 2023 ಕಂಪೇರ್ ಮಾಡಿದರೆ. ಓಕೆ, ಸೊ ಇದೇ ರೀತಿ ನೀವು ಇಲ್ಲಿ ಇನ್ಫಾರ್ಮೇಷನನ್ನು ನೋಡ್ಬೋದು. ಸೊ ಓವರಾಲ್ ಆಗಿ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಇಲ್ಲಿ ಏನು ಸ್ಟಾರ್ ಇದೆ, ಓಕೆ, 1 ಸ್ಟಾರ್ ಇದೆಯಾ, 2 ಸ್ಟಾರ್ ಇದೆಯಾ, 3 ಸ್ಟಾರ್ ಇದೆಯಾ, 4 ಸ್ಟಾರ್ ಇದೆಯಾ, 5 ಸ್ಟಾರ್ ಇದೆಯಾ, ಈ ಇನ್ಫಾರ್ಮೇಷನ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ಟಾಕ್ ಯಾವ ರೀತಿ ಇದೆ ಅಂತ. ಸೊ ಈ ರೀತಿ ನೀವು ಇಲ್ಲಿ ಬಂದ್ಬಿಟ್ಟು ಸ್ಟಡಿ ಮಾಡಿ ಸ್ಟಾಕನ್ನು ಅನಲೈಸಿಸ್ ಮಾಡ್ಬೋದು. ಓಕೆ, ಸೊ ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಸ್ಯಾಂಡರ್ ಟೆಕ್ನಾಲಜಿ ಅಂತ. ಓಕೆ, ಸೊ ಇದರ ಕೂಡ ಸ್ಟಾಕ್ ನೋಡ್ಬೋದು ನೀವು. ಇದು ಮಂತ್ಲಿ ಚಾರ್ಟಲ್ಲಿ ನಾನು ಓಪನ್ ಮಾಡಿದ್ದೇನೆ. ಓಕೆ, ಸೊ ಪ್ರೀವಿಯಸ್ ಹೈ ಇದೆ, ಇದು 2018 ಹೈ ಮಾಡಿತ್ತು, ಇದು 447ಗೆ. ಓಕೆ, ಸೊ ನಾನು ಇಲ್ಲೊಂದು ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಸೊ 450ಗೆ. ಓಕೆ, ಅರೌಂಡ್ 450ಗೆ. ಸೊ ಇವಾಗ ಏನು ಮಾಡ್ತಾ ಇದೆ ನೋಡಿ, ರೀಸೆಂಟಾಗಿ ಹೈಯನ್ನು ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಸೊ ವಾಲ್ಯೂಮ್ ಕೂಡ ಇಲ್ಲಿಂದ ನೋಡ್ಬೋದು ನೀವು, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ. ಹೌದಾ? ಸೊ ಇಲ್ಲಿಂದ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಈ ಸ್ಟಾಕನ್ನು ನೀವು ಕೂಡ ರಡಾರಲ್ಲಿ ಇಟ್ಕೋಬೋದು. ಸೊ ಇದನ್ನು ನಾವು ಏನು ಮಾಡೋಣ, ಡೈಲಿ ಟೈಮ್ ಫ್ರೇಮರಲ್ಲಿ ಹಾಕಿ ನೋಡೋಣ. ಓಕೆ, ಸೊ ಡೈಲಿ ಟೈಮ್ ಫ್ರೇಮಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನೀವು ಯಾವಾಗಲೇ ಅನಾಲಿಸಿಸ್ ಮಾಡಬೇಕಾದ್ರೆ ಚಾರ್ಟನ್ನು ಮಂತ್ಲಿ, ಡೈಲಿ, ವೀಕ್ಲಿಯಲ್ಲಿ ಹಾಕ್ಕೊಂಡು ನೋಡ್ಬೋದು. ಸೊ ನಾನಲ್ಲಿ ಡ್ರಾ ಮಾಡಿದ್ದೆ. ಸೊ ನೋಡಿ, ಇದು ಹೇಗೆ ವರ್ಕ್ ಆಗ್ತಾ ಇದೆ ಅಂದರೆ, ಇಲ್ಲಿ ಆ್ಯಸ್ ಅ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಥರ ವರ್ಕ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡ್ತಾ ಇತ್ತು, ಇವಾಗ ಅದು ನೋಡಿ ಸಪೋರ್ಟ್ ಥರ ಕೆಲಸ ಮಾಡ್ತಾ ಇದೆ. ಸೊ ಇವಾಗ ಏನಾಗಿದೆ ಅಂದರೆ, ಇಲ್ಲಿ ತಿರ್ಗಾ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆನೇ ಹೋಗ್ತಾ ಇದೆ. ಸೊ ಇವಾಗ ನಾವು ಎಂಟ್ರಿ ಮಾಡಬೇಕಾದ್ರೆ ಹೇಗೆ ಅಂದರೆ, ಇದೇನು ಪ್ರೀವಿಯಸ್ ಏನು ಸ್ವಿಂಗ್ ಕ್ರಿಯೇಟ್ ಮಾಡಿತ್ತಲ್ವ, ಈ ಸ್ವಿಂಗ್ ಕೆಳಗಡೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಂಡು ನಾನು ಪರ್ಸ್ನಲಿ ಆಗಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ವಾಲ್ಯೂಮ್ ಕೂಡ ಚೆನ್ನಾಗಿ ಬರ್ತಾ ಇದೆ ರೀಸೆಂಟಾಗಿ. ಓಕೆ, ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅದನ್ನು ಅನಲೈಸ್ ಮಾಡಿ. ಓಕೆ, ಅದೇ ರೀತಿ ನಾವು ಈ ಸ್ಟಾಕನ್ನು ನಾವು ಸ್ಕ್ರೀನರಲ್ಲಿ ನೋಡೋದಾದರೆ, ಓಕೆ, ಸೊ ಸ್ಕ್ರೀನರಲ್ಲಿ ನಾನು ಸರ್ಚ್ ಮಾಡ್ತೀನಿ. ಸ್ಯಾಂಡರ್ ಟೆಕ್ನಾಲಜಿ. ಓಕೆ, ಸೊ ನೋಡಿ, ಓಕೆ, ಈ ಸ್ಟಾಕ್ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 3600ವರೆಗೂ ಇದೆ. ಆಮೇಲೆ ನೋಡಿ, ಸ್ಟಾಕ್ ಬಂದ್ಬಿಟ್ಟು 3 ಸ್ಟಾರ್ ಇದೆ. ಓಕೆ, ಒಂಥರ ಗುಡ್ ಸ್ಟಾಕೇ ಅನ್ಬೋದು. ಓಕೆ, ಇಲ್ಲಿ ನೋಡಿ ಡಿವಿಡೆಂಡ್ ಕೂಡ ಕೊಡ್ತಾ ಇದೆ. ಓಕೆ, ಆಮೇಲೆ ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿದ್ದಾರೆ. ಆರ್ ಒ ಇ ಒಂಚೂರು ಕಡಿಮೆ ಇದೆ, ಆರ್ ಒ ಸಿನೂ ಕಡಿಮೆ ಇದೆ, ಬಟ್ ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತು ಚೆನ್ನಾಗಿದೆ. ನಂಬರ್ ಆಫ್ ಶೇರ್ಸು ಕಡಿಮೆ ಇದೆ. ಸೊ ಕಡಿಮೆ ಇದ್ದರೆ ಒಂಚೂರು ಚೆನ್ನಾಗಿರುತ್ತೆ, ಮೂಮೆಂಟ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಬಂದ್ಬಿಟ್ಟು ಪಿಯರ್ಸ್ ಯಾರ್ಯಾರು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಇವರೆಲ್ಲ ಪಿಯರ್ಸ್ ಬರ್ತಾರೆ, ಅಂದರೆ ಕಾಂಪಿಟೇಟರ್ಸ್ ಬರ್ತಾರೆ. ಸೊ ಅದೇ ರೀತಿ ನೀವು ಸ್ಟಡಿ ಮಾಡ್ಬೋದು ಕಂಪ್ಯಾರಿಟಿವ್ಲಿ ಅದರ್ ಸ್ಟಾಕ್ ಜೊತೆ ಈ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಓಕೆ, ಸೊ ಈ ಸ್ಟಾಕ್ದು ಫೀ ಕೂಡ ಓಕೆ ಇದೆ, ಚೆನ್ನಾಗೇ ಇದೆ. ಸೊ ನೋಡ್ಬೋದು ಸೇಲ್ಸ್ ಗ್ರೋತ್ ನೋಡಿ, ಮ್ಯಾಪ್ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಈ ಕೆಳಗಡೆಯಿಂದ. ಸೊ 5 ಇಯರ್ಸ್ ಸೇಲ್ಸ್ ಗ್ರೋತು 7 ಇದ್ದರೆ, ಸೊ ಸದ್ಯಕ್ಕೆ 23 ಇದೆ. ಓಕೆ, ಸೊ ಇದೇ ರೀತಿ ನೋಡ್ಬೋದು. ಪ್ರಾಫಿಟ್ ಗ್ರೋತ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆರ್ ಒ ಸಿ ಮತ್ತು ಆರ್ ಒ ಇ ಚೂರು ಡಿಕ್ಲೈನ್ ಆಗ್ತಾ ಇದೆ. ಓಕೆ, ಸೊ ಬಟ್ ಆದರೂ ಓಕೆ ಇದೆ, ನಾಟ್ ಅ ಬ್ಯಾಡ್. ಓಕೆ, ಡೆಪ್ ಟು ಇಕ್ವಿಟಿ 0.13 ಇದೆ, 0.5ಗಿಂತ ಕಡಿಮೆ ಇದೆ. ಓಕೆ, ಸೊ ಅದೇ ರೀತಿ ನಾವು ನೋಡೋದಾದರೆ ಪ್ಯಾಟರ್ನು ಪ್ರಮೋಟರ್ ಹೋಲ್ಡಿಂಗ್ ಕೂಡ 70 ಇದೆ, ತುಂಬ ಚೆನ್ನಾಗಿದೆ. ಸೊ ಅದೇ ರೀತಿ ನೋಡಿದರೆ ಡಿ ಐಸ್ ಕೂಡ 16% ಇದ್ದಾರೆ, ಪಬ್ಲಿಕ್ ಕಡಿಮೆ ಇದೆ, ಎಫ್ ಐಸ್ ಇದ್ದಾರೆ. ಸೊ ಇದೊಂಥರ ಏನಾಗುತ್ತೆ ಅಂದರೆ ಒಳ್ಳೆ ಸ್ಟಾಕ್ ಅಂತ ಕನ್ಸಿಡರ್ ಆಗುತ್ತೆ. ನೋಡಿದರೆ ಇಲ್ಲಿ ಸ್ಟ್ರೆಂತ್ ನೋಡು ಜಾಸ್ತಿ ಇದೆ, ಲಿಮಿಟೇಷನ್ಸ್ ಕಡಿಮೆ ಇದೆ.
ಓಕೆ, ಇಲ್ಲಿ ನೀವು ಕೂಡ ನೋಡ್ಬೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ ನೋಡಿ. ಓಕೆ, ಮಾರ್ಚ್ 2023 ಕಂಪೇರ್ ಮಾಡಿದರೆ ಮಾರ್ಚ್ 24ಅಲ್ಲಿ ಚೆನ್ನಾಗೇ ಬಂದಿದೆ ರಿಸಲ್ಟ್ಸು. ಈ ಸರಿನೂ ಚೆನ್ನಾಗಿ ಬರಬಹುದಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ರೀತಿ ನೀವು ಏನು ಮಾಡ್ಬೋದು, ಈ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಈ ಸ್ಟಾಕನ್ನು ಕೂಡ ಸ್ಟಡಿ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋಲಿ ನಾನು ಹೊಸ ಸ್ಟಾಕ್ಸನ್ನು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಹೊಸೊಬ್ಬರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.